ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಆಟೋ LPG CNG ಮಾತ್ರ ಪರ್ಮಿಟ್ ಇರ್ತಕ್ಕಂಥದ್ದು, ಎಲೆಕ್ಟ್ರಿಕ್ ಅನ್ನ ಹೇಗೆ ಇಲಾಖೆ ಪರಿಗಣನೆ ಮಾಡುತ್ತೆ ಅನ್ನುವಂತಹ ವಿಚಾರವನ್ನ. ನಾವು ಕೂಡ ಅದನ್ನೇ ಕೇಳ್ತಾ ಇರೋದು ಸರ್. ಬೆಂಗಳೂರಿನಲ್ಲಿ ಇರತಕ್ಕಂತಹ 1.40 1,40,00,000 ಜನಸಂಖ್ಯೆ ಅನುಗುಣವಾಗಿ ಮೊನ್ನೆ ರಾಜ್ಯ ಸರ್ಕಾರ ಪರ್ಮಿಟ್ ಅನ್ನ ಇಶ್ಯೂಡ್ ಮಾಡಿದೆ. 1,00,000 ಪರ್ಮಿಟ್ಗಳನ್ನ ಹೊಸದಾಗಿ ನವೀಕರಣಗೊಳಿಸ್ಕೊಳ್ತದೆ, ಅಂದ್ರೆ ಹೊಸದಾಗಿ ಇಶ್ಯೂ ಮಾಡೋದಕ್ಕೆ. ಆದರೆ ಸರ್ಕಾರ ಇಲಾಖೆ ಒಂದು ಕಡೆ ಲೆಕ್ಕವನ್ನ ಕೊಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಸಾರ್ವಜನಿಕ ಸೇವೆಗೆ 1,50,000 ವಾಹನಗಳನ್ನ ಇದುವರೆಗೂ ನಾವು ಪರ್ಮಿಟ್ ಅನ್ನ ಇಶ್ಯೂ ಮಾಡಿದೀವಿ. ಈ ಒಂದು ವಾಹನಗಳು ಸಾರ್ವಜನಿಕ ಸೇವೆಗೆ ಸಾಕಾಗೋದಿಲ್ಲ, ಹಾಗಾಗಿ ಪ್ರತಿ ವರ್ಷ 20,000 ವಾಹನಗಳನ್ನ ರಿಲೀಸ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಇಲಾಖೆ ಮನವಿಯನ್ನ ಮಾಡ್ಕೊಂಡಿರ್ತದೆ. ಅದಕ್ಕೆ ಕೆಲವು ಸಂಘಟನೆಗಳು ಕೂಡ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇರುವಂತಹ 1,50,000 ಆಟೋ ರಿಕ್ಷಾಗಳು ಸಾಕಾಗೋದಿಲ್ಲ, ಹಾಗಾಗಿ ಇನ್ನೂ 1,00,000 ವಾಹನಗಳನ್ನ ತಾವು ಪರ್ಮಿಟ್ ಅನ್ನ ಕೊಡಬೇಕು ಅಂತ ಕೇಳಿದಾಗ ಎರಡು ಇಲಾಖೆಗಳನ್ನ ಮನವಿಯನ್ನ ಪರಿಗಣನೆ ಮಾಡಿರ್ತಕ್ಕಂತಹ ರಾಜ್ಯ ಸರ್ಕಾರ ಪ್ರತಿ ವರ್ಷ 20,000 ಪರ್ಮಿಟ್ಗಳ ರೀತಿಯಲ್ಲಿ ಕೊಟ್ಟು 5 ವರ್ಷಗಳಿಗೆ 1,00,000 ಪರ್ಮಿಟ್ ಅನ್ನ ಕೊಟ್ಟಿರ್ತದೆ. ಆದ್ರೆ ಇಲ್ಲಿ ದುರಂತಗಳ ವಿಚಾರ ಏನು ಅಂದ್ರೆ, ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಸಾರ್ವಜನಿಕ ಸೇವೆಗೆ ಬಿಟ್ಟಿರ್ತಕ್ಕಂಥದ್ದಕ್ಕೆ ಎಲ್ಲೂ ಕೂಡ ಇಲಾಖೆ ಅದನ್ನ ಪರಿಗಣನೆಯನ್ನೇ ಮಾಡೋದಿಲ್ಲ. ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಯಾವುದೇ ಲಂಗು ಲಗಾಮಿಲ್ಲದೆ ಏನು ಬೇಕಾದ್ರೂ ಮಾಡುವಂತದ್ದು ಮತ್ತು ಇಲಾಖೆಗಳಿಗೆ ಲೆಕ್ಕ ಸಿಗದೆ ಇರತಕ್ಕಂಥದ್ದು ಕೂಡ ಇಲ್ಲೊಂದು ದೊಡ್ಡ ಷಡ್ಯಂತ್ರ ಮತ್ತು ಹಗಲು ದರೋಡೆ ನಡೀತಾ ಇದೆಯಾ ಇಲಾಖೆ ಒಳಗಡೆ ಅಂತಕ್ಕಂಥದ್ದನ್ನು ಕೂಡ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಪರಿಧಿಯನ್ನ ವಿಸ್ತರಣೆ ಮಾಡದೆ ಏಕಾಏಕಿ ವಾಹನಗಳನ್ನ ರಿಲೀಸ್ ಮಾಡುತ್ತೆ. ಆಗ ಹೊಸದಾಗಿ ಬಂದಂತಹ ವಾಹನಗಳನ್ನ ಹಲವಾರು ಚಾಲಕರುಗಳು ಖರೀದಿ ಮಾಡ್ತಾರೆ. ಸ್ವಲ್ಪ ದಿನಗಳಲ್ಲೇ ರಾಜ್ಯ ಸರ್ಕಾರ ಈ ವಾಹನಗಳನ್ನು ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತೆ ಪರ್ಮಿಟ್ನ ಅವಶ್ಯಕತೆ ಇಲ್ಲ, ಹಾಗಾಗಿ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡಿ ಅಂತ ಹೇಳಿಕೆಯನ್ನ ಕೊಡುತ್ತೆ. ಈಗ ಮೊನ್ನೆ ಬಂದಿರತಕ್ಕಂಥದ್ದು ಎಲ್ಲ ವಾಹನಗಳಿಗೂ ಕೂಡ, ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟ್ ಅನ್ನ ಕಡ್ಡಾಯಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಈ ಕಡೆ ತೊಟ್ಲನ್ನು ತೂಗದು, ಈ ಕಡೆ ಮಗುವನ್ನು ಜೂಟುವಂತಹ ಕೆಲಸ ಕಾರ್ಯಗಳನ್ನ ಸರ್ಕಾರಗಳು ಮತ್ತು ಇಲಾಖೆಗಳು ಸ್ಪಷ್ಟವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ 1,00,000 ಪರ್ಮಿಟ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು ರಾಜಸ್ವ, ಅಂದ್ರೆ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಬರುವಂತಹ ಹಣವನ್ನ ಕಲೆಕ್ಟ್ ಮಾಡೋದಕ್ಕೆ ಅದಕ್ಕೊಂದು ದರವನ್ನ ನಿಗದಿಪಡಿಸಿ, ಏನು ಸರ್ಕಾರ 500 ರೂಪಾಯಿ ದರವನ್ನ ನಿಗದಿಪಡಿಸಿದೆ. ಆದ್ರೆ ಆ 500 ರೂಪಾಯಿಗೆ ಎಲ್ಲೂ ಸಿಕ್ಕಿದೆ. ನನಗೆ 500 ರೂಪಾಯಿಗೆ ಪರ್ಮಿಟ್ ಸಿಕ್ಕಿದೆ ಅಂತಕ್ಕಂಥದ್ದು ಯಾರೋ ಒಬ್ಬ ಹೋರಾಟ ಮಾಡಿರ್ತಕ್ಕಂಥವ್ನಿಗೆ ಮಾತ್ರ ಸಿಕ್ಕಿರಬಹುದು, ಬಿಟ್ಬಿಟ್ರೆ ಬೇರೆ ಯಾರಿಗೂ ಕೂಡ ಆ ದರದಲ್ಲಿ ಪರ್ಮಿಟ್ ಸಿಕ್ಕಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟ್ ಅನ್ನ ಕಡ್ಡಾಯಗೊಳಿಸಿ ಆದೇಶ ಕೊಟ್ಟರೂ ಕೂಡ ಇಲಾಖೆಗಳು ಎಲ್ಲಿಯೂ ಕೂಡ ಮಾಧ್ಯಮ ಪ್ರಕಟಣೆಗಳನ್ನ ಹೊರಡಿಸ್ತಾ ಇರತಕ್ಕಂಥದ್ದು ಇದೊಂದು ಕಂಪನಿಗಳ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತಾ ಇರತಕ್ಕಂತಹ ಚಾಲಕರುಗಳಿಗೆ ಮಹಾ ಮೋಸ. ಏಕೆಂದ್ರೆ ಸೆಪ್ಟೆಂಬರ್ 11, 2023ರಲ್ಲಿ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದೊಂದಿಗೆ ಹಲವಾರು ಸಂಘಟನೆಯ ನಾಯಕರುಗಳು ಜೊತೆಗೂಡಿ ಹೋರಾಟವನ್ನ ಮಾಡಿದ್ರು. ಈ ಹೋರಾಟದ ಸಂದರ್ಭದಲ್ಲಿ ಒಂದು ಬಹು ಬೇಡಿಕೆ ಇದ್ದಿದ್ದೇನು ಅಂದ್ರೆ, ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಒಂದು ಕಡಿವಾಣ ಹಾಕಬೇಕು ಅಂತ. ಏನು ಕಂಪನಿಗಳು ಅಲ್ಲಿವರೆಗೂ ಕೂಡ ಬಲ್ಕ್ ರಿಜಿಸ್ಟ್ರೇಷನ್ ನ ಮುಖಾಂತರವಾಗಿ ವಾಹನಗಳನ್ನ ಖರೀದಿ ಮಾಡ್ತಾ ಇದ್ರು, ಅದು ನಿಂತು ಯಾರಿಗೆ DL ಅನ್ನ ಹೊಂದಿರ್ತಾರೆ ಆ ವ್ಯಕ್ತಿಯೇ ಖರೀದಿ ಮಾಡಬೇಕು ಅಂತ ಒಂದು ಬಹು ಬೇಡಿಕೆಯನ್ನ ರಾಜ್ಯ ಸರ್ಕಾರ ಪರಿಗಣನೆ ಮಾಡ್ತು. ತದನಂತರದಲ್ಲಿ ಬಲ್ಕ್ ರಿಜಿಸ್ಟ್ರೇಷನ್ ನಿಲ್ತು. ಆದ್ರೆ ಬಲ್ಕ್ ರಿಜಿಸ್ಟ್ರೇಷನ್ ಏನೋ ನಿಲ್ತು, ಮುಂದಾಗಿದ್ದೇನು? ಈಗ ಪರ್ಮಿಟ್ ಅನ್ನ ಕೊಡಬೇಕು ಎಲ್ಲಾ ವಾಹನಗಳಿಗೂ ಅಂತ ಹೇಳಿದೆ. ಇಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ 1 ವರ್ಷಕ್ಕೆ 20,000 ವಾಹನಗಳಿಗೆ ಪರ್ಮಿಟ್ ಅನ್ನ ಕೊಡಬೇಕು ಅಂತ ಹೇಳುತ್ತೆ. ಇನ್ನೊಂದು ಕಡೆ ಎಗ್ಗಿಲ್ಲದೆ ಎಲ್ಲ RTOಗಳಲ್ಲೂ ಕೂಡ ಒಂದು ರೀತಿ ದಂಧೆಯನ್ನ ಮಾಡಿರ್ತಕ್ಕಂತಹ ಈ ಎಲೆಕ್ಟ್ರಿಕ್ ನ ಮಹಾಮೋಸ, ಅದನ್ನು ಕೂಡ RTO ಎಲ್ಲ ಪ್ರತಿಯೊಂದು ಇಲಾಖೆ RTOದಲ್ಲೂ ಕೂಡ ಒಂದು ದಂಧೆಯನ್ನಾಗಿ ಪರಿವರ್ತನೆಯನ್ನ ಮಾಡ್ಕೊಂಡಿರ್ತಕ್ಕಂತಹ ಇಲಾಖೆ ಅಧಿಕಾರಿಗಳು ಇವತ್ತು ಮುರಿದು ಮೂಲೆಯಲ್ಲಿ ಬಿದ್ದಿರ್ತಕ್ಕಂತಹ ವಾಹನಕ್ಕೂ ಕೂಡ ಎಲೆಕ್ಟ್ರಿಕ್ ನ ಬಣ್ಣ ಬಳದು ತಂದು ಕೆಲವೊಂದು RTOಗಳಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ಬೆಂಗಳೂರಿಗೆ ಕಸದ ಬುಟ್ಟಿ, ಏನ್ ಹೇಳಿ ಡಸ್ಟ್ಬಿನ್, ಬೆಂಗಳೂರನ್ನ ಒಂದು ರೀತಿ ಇಲಾಖೆಯ ಅಧಿಕಾರಿಗಳೇ ಡಸ್ಟ್ಬಿನ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲೋ ಮುರಿದು ಮೂಲೆಯಲ್ಲಿ ಬಿದ್ದಿದ್ದಂತಹ ವಾಹನಗಳನ್ನೆಲ್ಲವನ್ನೂ ಕೂಡ ಎಲೆಕ್ಟ್ರಿಕ್ ಆಗಿ ಪರಿವರ್ತನೆಯನ್ನ ಮಾಡಿ ತಗೊಂಡು ಬಂದು ಬೆಂಗಳೂರಿಗೆ ಬಿಡ್ತಾ ಇದ್ದಾರೆ. ಹೇಳೋನು ಕೇಳೋನು ಯಾರು ಇಲ್ಲ ಅಂತ ಅನ್ಕೊಳ್ತೀವಿ. ಇದೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕಾಗಿದ್ದಂತಹ ಇಲಾಖೆಗಳು ಇವರೇ ಒಂದು ದೊಡ್ಡ ದಂಧೆ ಮಾಡುವಂತಹ ವ್ಯವಹಾರದಲ್ಲಿ ಕೈ ಹಾಕೊಂಡು ಮೂಲೆಯಲ್ಲಿ ಬಿದ್ದ ವಾಹನಗಳು, ಎಲ್ಲೆಲ್ಲಿಂದ ಬಂದಂತವರಿಗೆ ವಾಹನಗಳು, ಇಲ್ಲಿ ಮೂಲವಾಸಿಗಳಿಗೆ ಮಹಾ ಮೋಸ. ಮೂಲವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಕಾನೂನಿನಲ್ಲಿ ಅವಕಾಶಗಳೇ ಇಲ್ಲ ಪ್ರಶ್ನೆ ಮಾಡೋದಕ್ಕೆ. ಅಂತಹ ಒಂದು ದಂಧೆಯನ್ನ ಮಾಡ್ತಾ ಕೂತಿರ್ತಕ್ಕಂತಹ RTO ಅಧಿಕಾರಿಗಳು, ಇದನ್ನ ಕಡಿವಾಣ ಹಾಕಬೇಕಾದಂತಹ ಇಲಾಖೆಯ ಆಯುಕ್ತರು ಒಂದು ರೀತಿ ಮಾತಿನಲ್ಲೇ ಬಂದವರಿಗೆ
ಮಾತನ್ನ ಮುಗಿಸಿ ಕಳಿಸುವಂತಹ ಆಯುಕ್ತರು, ಯಾವ ಇಲಾಖೆಯ ಬಗ್ಗೆ ಸ್ವಲ್ಪವೂ ಕಿಂಚಿತ್ತು ಕಾಳಜಿನೇ ಇಲ್ಲದೆ ಇರತಕ್ಕಂತಹ ಇಲಾಖೆಯ ಅಧಿಕಾರಿಗಳು. ಆ ಶಾಂತಿನಗರಕ್ಕೆ ಹೋದ್ರೆ ಅಲ್ಲಿ ಕುಂತಿರೋರು ಎಲ್ಲರೂ ಕೂಡ ಬ್ರೋಕರ್ಗಳು. ಇಲಾಖೆ ರಾಜ್ಯ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂಥ ಅಧಿಕಾರಿಗಳಲ್ಲ, ಅಲ್ಲಿರೋರೆಲ್ಲ ಇರೋರೆಲ್ಲರೂ ಕೂಡ ಕಂಪನಿಗಳ ಬ್ರೋಕರ್ಗಳು. ಏನು ಇವತ್ತು RTOಗಳಲ್ಲಿ FC ಮಾಡಿಸೋದಕ್ಕೆ, DL ಮಾಡಿಸೋದಕ್ಕೆ ಬ್ರೋಕರ್ಗಳನ್ನ ಹೇಗೆ ಇಟ್ಕೊಂಡಿದೀವೋ ಹಾಗೆ ರಾಜ್ಯ ಸರ್ಕಾರವೇ ಬ್ರೋಕರ್ಗಳನ್ನ ಆಯ್ಕೆ ಮಾಡಿದೆಯಾ ಶಾಂತಿನಗರ RTO ಒಳಕ್ಕೆ ಅನ್ನೋದನ್ನ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸರ್ಕಾರವೇನು ತನ್ನ ಕೆಲಸ ಕಾರ್ಯಗಳೇನು, ಒಬ್ಬ ಸಚಿವನಾಗಿ, ಸಾರಿಗೆ ಸಚಿವರಾಗಿ ಏನನ್ನ ತೀರ್ಮಾನವನ್ನ ಕೈಗೊಳ್ಳಬೇಕು ಅದನ್ನ ತೀರ್ಮಾನ ಕೈಗೊಳ್ತಾರೆ. ಆದ್ರೆ ಅದನ್ನ ಕಾರ್ಯಪ್ರವೃತ್ತಗೊಳಿಸಬೇಕಾದಂತಹ ಇಲಾಖೆ ಅಧಿಕಾರಿಗಳು ಜಾಣ ಕುರುಡುತನ, ಅಂದ್ರೆ ಇದು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿನಲ್ಲಿ ಮೌನ ವಹಿಸಿ ಕುಳಿತುಕೊಳ್ತಾರಲ್ಲ, ಶೇಮ್ ಆನ್ ಯುವರ್ ಡಿಪಾರ್ಟ್ಮೆಂಟ್. ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಮಿಟ್ ಅನ್ನ ರಾಜ್ಯ ಸರ್ಕಾರ ಕಡ್ಡಾಯಗೊಳಿಸಿದ್ರೆ ಇವರನ್ನ ಕೇಳಿದ್ರೆ ಅದಕ್ಕೆ ನಮ್ಗೆ ಏನಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತುಕತೆ ಮಾಡ್ತಾರೆ. ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸೋದಕ್ಕೆ, ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡಿರ್ತಕ್ಕಂಥ ಚಾಲಕರುಗಳಿಗೆ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸೋದಕ್ಕೆ ಇವರಿಗೆ ಸಮಯಾವಕಾಶಗಳಿಲ್ಲ. ಜೊತೆಗೆ ಯಾರೆಲ್ಲ ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡಿದ್ದಾರೆ ಅವ್ರನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇವ್ರ ಕೈಲಿ ಅವ್ರಿಗೊಂದು ನೋಟಿಸ್ ಕೊಡೋದಕ್ಕೂ ಕೂಡ ಇವ್ರಿಗೆ ಆಗ್ತಾ ಇಲ್ಲ. ಇವತ್ತು ಕಂಪನಿಗಳು ಬಲ್ಕ್ ಹೆಸರಿನಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗಡೆಯಿಂದ ಬಂದವ್ರನ್ನ ಕರೆದು ತುಂಬಿಸ್ತವ್ರೆ. ಇದನ್ನ ಕಂಟ್ರೋಲ್ ಮಾಡಬೇಕಾದಂತಹ ಇಲಾಖೆ ಅಧಿಕಾರಿಗಳು ಜಾಣ ಕುರುಡುತನದಲ್ಲಿ ಗಾಢ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇರುವಂತ ಎಲ್ಲ RTO ಇಲಾಖೆಗಳಲ್ಲೂ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ತಮ್ಮ ಕಮಿಷನ್ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರದಲ್ಲಿದ್ದಾರೆ. ಅದನ್ನ ಹೊರತುಪಡಿಸಿ ಇಲಾಖೆ ನನ್ನದು, ಸರ್ಕಾರ ನನ್ನದು, ಸರ್ಕಾರ ನನಗೆ ಸಂಬಳ ಕೊಟ್ಟು ಕುಂಡ್ರಿಸಿದೆ, ಇದನ್ನ ಇಲಾಖೆಯನ್ನ ಕಾಪಾಡಬೇಕಾದ ನನ್ನ ಯೋಗ್ಯತೆ, ನನ್ನ ಕರ್ತವ್ಯ ಅನ್ನುವಂತಹ ಬೆರಳನಿಷ್ಟಿಕೆಯಷ್ಟು ಅಧಿಕಾರಿಗಳನ್ನ ಹೊರತುಪಡಿಸಿದ್ರೆ ಇನ್ನು ಎಲ್ಲರೂ ಕೂಡ ಬಕಪಕ್ಷಿಗಳ ರೀತಿಯಲ್ಲಿ ನನಗೇನು ಸಿಕ್ಕುತ್ತೆ ಅನ್ನುವಷ್ಟು ಮಟ್ಟಕ್ಕೆ ಕಾಯ್ತಾ ಕುಳಿತಿರ್ತಕ್ಕಂತಹ ಇಲಾಖೆ ಅಧಿಕಾರಿಗಳೇ ಮುಂದೊಂದು ದಿನ ನಿಮ್ಮ ಇಲಾಖೆಯೇ ಇರುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಮ್ಮ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಸರ್ಕಾರಗಳು ಬರಲಿಲ್ಲ, ಎಲ್ಲವನ್ನೂ ನೀವೇಳುವ ರೀತಿಯಲ್ಲಿ ಕೇಳುವಂತಹ ಸರ್ಕಾರಗಳು ಬರ್ತಾ ಇರೋದ್ರಿಂದ ನಿಮಗೊಂದು ಇಷ್ಟೇ ಭೃಷ್ಟಾನ್ನ ಭೋಜನ ಆಗಿದೆ. RTO ಇಲಾಖೆ ಅಂದ್ರೆ ಸಾಕು, ನಿಮಗೆ ಭೃಷ್ಟಾನ್ನ ಭೋಜನ ಇಡುವಂತಹ ಇಲಾಖೆ ಆಗಿದೆಯೋ ವಿನಃ ಕರ್ತವ್ಯ ನಿರ್ವಹಿಸುವಂತಹ ಇಲಾಖೆ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಸ್ನೇಹಿತರೆ, ತಾವೇನ್ ಕಮೆಂಟ್ ಹಾಕಿದ್ರಿ, ಎಲೆಕ್ಟ್ರಿಕ್ ವಾಹನಗಳನ್ನ ಹೊರತುಪಡಿಸಿ LPG ಮತ್ತು CNGಗೆ ಮಾತ್ರ ಪರ್ಮಿಟ್ ಅನ್ನ ಕಡ್ಡಾಯಗೊಳಿಸಿದ್ದಾರೆ ಅಂತ, ಇದು ಅದರ ಸತ್ಯ. ಏನಂದ್ರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಕೈ ಹಾಕಿದ್ರೆ ಕಂಪನಿಗಳ ಬುಡಕ್ಕೆ ಬರುತ್ತೆ. ಹಾಗಾಗಿ ಆ ಕಂಪನಿಗಳು ಏನ್ ಕೊಡ್ತವೆ ನಮಗೆ ಭೃಷ್ಟಾನ್ನ ಭೋಜನವನ್ನ, ಅದಕ್ಕೂ ಹೊಡೆತ ಬೀಳುತ್ತೆ ಅಂತಾನೆ ಇವೆಲ್ಲವೂ ಕೂಡ ಇಲಾಖೆಯ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಮಲಗಿರುವಂತಹ ಸಂಪೂರ್ಣ ವಿವರಣೆ.